ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಕರಾಟೆ ಕ್ಲಾಸ್ಗೆ ಹೋಗಿ ಬಂದು ಕೂತ್ಕೊಂಡೆ ಗೈಸ್. ಇವತ್ತು ಕರಾಟೆ ಕ್ಲಾಸಲ್ಲಿ ಹೊಸ್ದಾಗಿ ನಾನು ನಂಚಾಕ್ ಕಲಿತೆ ಗೈಸ್. ನಾನ್ಚಾಕ್ ಅಂತ ಗೊತ್ತಿರುತ್ತೆ ನಿಮಗೆ. ಹಾಗೆ ಗೈಸ್ ಬ್ಲ್ಯಾಕ್ ಬೆಲ್ಟ್ ನಾನು ನೆಕ್ಸ್ಟ್ ಬರುತ್ತೀನಿ ಇವಾಗ. ನೆಕ್ಸ್ಟ್ ಸಂಡೇ ಅನ್ಕೊತೀನಿ ಬ್ಲ್ಯಾಕ್ ಬಂದೇ ಬರಬೇಕು ಗೈಸ್. ಇಲ್ಲ ಗೈಸ್, ಏನಾದ್ರು ಹೊಟ್ಟೆ ತುಂಬಿಸೋಣ ಫಸ್ಟು. ನಾಳಿದ್ದು ಬೇರೆ ಎಕ್ಸಾಮು. ಬುಕ್ಕು ಮುಟ್ಟೇ ಇಲ್ಲ ನಾನು, ಇನ್ನು ಮುಟ್ಟಬೇಕು. ಸೊ ಬನ್ನಿ ಗೈಸ್, ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ. ಸೊ ಗೈಸ್, ನಾನಿವಾಗ ವ್ಲಾಗ್ ನೋಡ್ಕೊಂಡು ಬರೀತಾ ಇದ್ದೆ. ಎಕ್ಸಾಮ್ ಇದೆ ಬಟ್ ನಾನು ಇನ್ಕಂಪ್ಲೀಟ್ ಇತ್ತು. ಯಾವುದು? ಕನ್ನಡ. ಸೊ ಬರೆಯೋಣ ಗೈಸ್. ನಾನೊಂದು 9th ಸ್ಟ್ಯಾಂಡರ್ಡ್ ಬಾಯ್ ಅಷ್ಟೇ ಗೈಸ್. ಬರೆಯೋದು ಓದೋದೆಲ್ಲ ಇರುತ್ತಲ್ವ. ಸೊ ಬನ್ನಿ ಫಸ್ಟು ಬರೆದು ಮುಗಿಸ್ಬಿಡೋಣ, ಜಾಸ್ತಿ ಹೊತ್ತಾಗುತ್ತೆ. ಸೊ ಗೈಸ್, ನಾನು ಇವಾಗ ಜೂಡಿಯೋಗೆ ಬಂದಿದ್ವಿ, ನೋಡ್ಬೋದು. ಸುಮ್ಮನೆ ಏನೋ ನಮ್ಮ ಅಕ್ಕ ತೊಗೋಬೇಕಂದು ಅದಕ್ಕೆ ಬಂದಿದ್ರಿ ನೋಡಿ ಗೈಸ್. ಸೊ ಗೈಸ್, ನಾನು ಮನೆಗೆ ಬಂದೆ. ಅಲ್ಲಿಂದ ಮನೆಗೆ ಬಂದಿವಿ. ಈವ್ನಿಂಗ್ ಆಗಿದೆ. ಓದ್ತಾ ಇದ್ದೀನಿ ನಾನು. ಸೊ ಒಂದು ಓದಿಲ್ಲ, ಇವಾಗ ಮುಟ್ತಾಯಿದ್ದೀನಿ. ಇನ್ಕಂಪ್ಲೀಟ್ ಇತ್ತು, ಬಟ್ ಬರೆಯೋಕ್ಕಂತೂ ಮೂಡೇ ಇಲ್ಲ. ಅದಕ್ಕೆ ನಾನು ಓದೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಓದ್ತಾನೇ ಇದ್ದೀನಿ. ಆದರೆ ಗೈಡ್ ಇದೆ ಗೈಸ್, ಅದರಲ್ಲಿ ಓದ್ಬೋದು. ಇವಾಗ ಫಸ್ಟ್ ಲೆಸನ್ನು ಓದೋಣ. ಇವತ್ತು 4 ಲೆಸನ್, ನಾಲ್ಕು ಲೆಸನ್ನು ಮುಗಿಸ್ಬಿಡೋಣ ಅಷ್ಟೇ ಗೈಸ್ ಪ್ಲ್ಯಾನ್. ಸೊ ಗೈಸ್, ಇವಾಗ ನೈಟ್ ಆಗಿಬಿಟ್ಟಿದೆ. 9:30, 9:50 ಆಯಿತು. ನಾನು ಓದಿದೆ 4 ಲೆಸನ್ ನಾನು ಓದಿದ್ದೀನಿ, ಪರವಾಗಿಲ್ಲ. ನಾವು 7 o'clockಗೆ ಊಟ ಮಾಡಿಬಿಟ್ಟಿದ್ರಿ ಗೈಸ್. ನಮ್ಮಮ್ಮ ಬೇಗ ಮಾಡಿದ್ರು ಇವತ್ತು. ಆದರೂ ನನಗೆ ಹೊಟ್ಟೆ ಹಸಿತ್ತು. ನಂಗೆ 7 o'clock ಯಾವಾಗಲೂ ಮಾಡಿದ್ರೆ ಹೊಟ್ಟೆ ಹಸಿತೆ 10 o'clockಗೆ. ಇವಾಗ ಮಮ್ಮಿಗೆ ನಮ್ಮಮ್ಮ ಹತ್ರ ಕೇಳಿದೆ, ದೋಸೆ ಮಾಡಿಕೊಡ್ತಾಯಿದ್ದಾರೆ. ನಾನು ನಮ್ಮ ಅಕ್ಕ ಹೊರಗಡೆ ಹೋಗಿದ್ರಿ ಸ್ಟೇಷ್ನರಿ ಶಾಪ್ಗೆ, ಹಾಗೆ ಮೆಡಿಕಲ್ಗೆ ಹೋಗಿದ್ರಿ. ಹೋಗಿ ಬಂದ್ರಿ ಇವಾಗ. ಹಾಗೆ ಇವತ್ತು ಜೂಡಿಯೋಗೆ ಹೋಗಿದ್ರಿ ಗೈಸ್. ಅಷ್ಟೇ ಇವತ್ತಿನ ವ್ಲಾಗು, ಬೇರೆ ಏನಿಲ್ಲ ಗೈಸ್. ನಾಳೆ ಸ್ಕೂಲು, ನಾಳೆ ಎಕ್ಸಾಮ್ ಇಲ್ಲ ಗೈಸ್. ನಾಳಿದ್ದು ಎಕ್ಸಾಮು. ಆದರೂ ನಾನು ಅಕಾಡೆಮಿಗೆ ಹೋಯ್ತಲ್ಲ, ಅದೊಂದು ಬೇಜಾರಾಯ್ತದೆ. ಯಾಕೆ ಆಗಲ್ಲ ಗೈಸ್, 4:30ಗೆ ಬಿಡ್ತಾರೆ ಅವರು. ಎಕ್ಸಾಮ್ ಇರುತ್ತೆ, ಕಮ್ಮಿ ಮಾರ್ಕ್ಸ್ ಬರುತ್ತೆ, ಹೇಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ. ಜಾಸ್ತಿ ದಿವಸ ಆಯಿತು. ಬಟ್ ಇದಾದ ತಕ್ಷಣ ಫುಲ್ ಕಂಟಿನ್ಯೂ ಫೋಕಸ್ ಆನ್ ಕ್ರಿಕೆಟ್, ಓನ್ಲಿ ಕ್ರಿಕೆಟ್. ಇವಾಗಲೂ ನಾನು ಕ್ರಿಕೆಟೇ ಗೈಸ್. ಸ್ಟಡೀಸ ಕ್ರಿಕೆಟ್ ಅಂದರೆ ನಾನು 1% ಕ್ರಿಕೆಟ್ಗೆ ಹಾಕೋದು, ಯಾಕಂದರೆ ಅಷ್ಟಿದೆ ಇವಾಗ. ಏನಿಲ್ಲ, ಅವಳ ನಮ್ಮ ಅಕ್ಕ ಗೈಸ್ ಓದ್ಲಲ್ಲ ಇವಾಗ. ಅಷ್ಟೇ ಗೈಸ್, ಬೇರೆ ಏನೂ ಇಲ್ಲ. ವ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಆಗುತ್ತೆ ವ್ಲಾಗ್. ನಿಮಗೆ ಇಲ್ಲಿ ಓದ್ಲು ನೋಡಿ. ಸೊ ಗೈಸ್, ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನೋಡಿದವರೆಲ್ಲ. ಏನು ಗೈಸ್, ನಾನು ಏನು ಅಷ್ಟೇ ಇಲ್ಲ, 100ಅಲ್ಲೇ ಇದ್ದೀನಿ ನಾನು. ಮನೇಲಿದೆ ಮಾರ್ಚಲ್ಲಿ ಒಂದು 500 ಆದರೂ ರೀಚ್ ಆಗಬೇಕು ಅಂತ. ರೀಚ್ ಆಗಿಲ್ಲ ಇನ್ನು. ಎಲ್ಲ ನಿಮ್ಮಿಂದನೇ ಆಗೋದು ಗೈಸ್. ಅದು ಸಪೋರ್ಟ್ ಮಾಡಲೇಬೇಕು ನೀವು. ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ವ್ಲಾಗ್ಸ್ ಬೇರೆ. ಎಕ್ಸಾಮ್ ಇದ್ದರೂ ಗೈಸ್ ಒಂದೊಂದ್ಸತಿ ಎಡಿಟಿಂಗ್ ಮರ್ತೋಗ್ಬಿಡ್ತೀನಿ. ಬೆಳಗ್ಗೆ ನಿದ್ದೆ ಮಾಡ್ತಾಯಿರ್ತೀನಿ. ಇವಾಗ ಅಂದ್ಕೊಳ್ಳಿ 1 o'clock ಆಗಿದೆ. ಆಗಿತ್ತು ಈ ಇನ್ಸಿಡೆಂಟ್ಸು 2 weeks ಬಿಫೋರ್. 2 weeks 1 week ಮರ್ತೋಗ್ಬಿಟ್ಟಿದ್ದೀನಿ. ಎಡಿಟಿಂಗ್ ಜಾಸ್ತಿ ಬಿಡೋಯಿತು. 1 o'clock 2 o'clock ಎಚ್ಚರಾಯಿತು. ಅವಾಗ ಎದ್ದು ಮಾಡಿದೆ. ನೋಡಿದ್ರ ಗೈಸ್, ನಮ್ಮ ಸ್ಟ್ರಗಲ್ ಇಷ್ಟಿರುತ್ತೆ. ನಿಮ್ಮ ಸಪೋರ್ಟ್ ಒಂದು ಇರಲ್ಲ ಅಲ್ಲ, ಹೆಂಗಿರುತ್ತೆ ಗೈಸ್. ಇಲ್ಲ ಅಂದರೆ ಹೆಂಗಿರುತ್ತೆ ಇದೆ ಗೈಸ್. ಆದರೆ ವೀಡಿಯೋಸ್ ಜಾಸ್ತಿ ಜನ ನೋಡ್ತೀರಾ ಗೈಸ್, ಬಟ್ ಸಬ್ಸ್ಕ್ರೈಬು ಲೈಕು ಏನೂ ಮಾಡಲ್ಲ ಗೈಸ್. ಅಷ್ಟೇ. ಏನೇ ಆದರೂ ವಾಚ್ ಟಿಲ್ ಎಂಡ್, ದಟ್ಸ್ ಇಟ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಓಕೆ ಗೈಸ್, ಅಷ್ಟೇ. ಸೊ ನಿಮ್ಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ಹೇಗಿತ್ತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಿಜಾಪುರ.